ಚಾನೆಲ್ ಅವ್ರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವಾಗ ರೆಡಿಯಾಗಿ ಇಲ್ಲಪ್ಪ ಅಂದ್ರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿಗೆ ಹೊಂಟೇವಿ. ಸ್ವಲ್ಪ ಫೋಟೋಸ್ ದೀಪಾವಳಿ ಶಾಪಿಂಗ್ ಮಾಡಬೇಕು. ಸೊ ಹಾಗಾಗಿ ಹೊಂಟೆ ಫ್ರೆಂಡ್ಸ್. ಅಲ್ಲಿ ಹೋಗಿ ಏನೇನು ತೊಗೋತೇವೆ ಏನು ಎತ್ತ ಅಂತ ಅಂಕೇರೆಲ್ಲ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇನ್ನು ಯಾರೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಬರ್ರಿ ಡ್ರೆಸ್ ತೊಗೋತೀವೋ ಇಲ್ಲ ಗೊತ್ತಿಲ್ಲ, ಏನು ಕನ್ಫ್ಯೂಸ್ ಆಗೋದೇವಿ. ಬರ್ರಿ ಆ ಥರ ಆಗ ಕರ್ಕೊಂಡು ಹೋಗ್ತಾ ಹೋಗ್ಯಾನ. ಮಾರೋ ರೆಡಿಗಿನ ಆರ್ನ ಔಟ್ಫಿಟ್ ತೋರಿಸ್ತೀನಿ. ನನ್ನ ಔಟ್ಫಿಟ್ ಈ ಥರ ಐತಿ. ಬರ್ರಿ ಈ ಥರ ಔಟ್ಫಿಟ್ ಹಾಕೊಂಡಾನ ರೆಡಿ ಆಗ್ಯಾನ. ಅವಾಗ ಹೋಗ್ತೀವಿ ಫ್ರೆಂಡ್ಸ್. ನಡಿ ಈ ಚಪ್ಪಲ್ ಹಾಕೊಳ್ಳಲ್ಲ ಬ್ಯಾಡ್ ನಡಿ, ಗಾಡಿ ಮೇಲೆ ಬರ್ತೀಯ. ಬ್ಯಾಡ್ ನಡಿ ಪಾಪ ಓದ್ಕೋತಾನೆ. ಇಲ್ಲಿಗೆ ಹೋಗ್ಬೇಕಂತಂಗೆ ರೆಡಿ ಆಗಿದ್ವಿ ಫ್ರೆಂಡ್ಸ್. ನಮ್ಮ ಮನೆಯವರಿಗೆ ಏನೋ ಇದನ್ನು ಕೊಟ್ರಂತ. ಏನಪ್ಪ ಅಂತಂದ್ರೆ ದೀಪಾವಳಿಗೆ ಗಿಫ್ಟ್ ಅಂತ ಕೊಡ್ತಾರೆ. ಇಲ್ಲಿ ಏನೇನದ ಅಂತ ನೋಡೋಂಬರ್ರಿ. ನನಗೂ ಕ್ಯೂರಿಯಾಸಿಟಿ ಐತಿ ಏನೇನು ಅದಂತ. ಇಲ್ಲಿ ನೋಡ್ತಾ ಇರ್ಬೋದು ಒಂದು 4 ದೀಪ ಕೊಟ್ರ. ಹಾಗೇನೆ ಇದು ಏನೋ ಉದ್ದಿನ ಕಡ್ಡಿಯೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಅದಕ್ಕೆ ಕೊಟ್ರ. ಆಮೇಲೆ ಒಂದು ಎಣ್ಣೆ ಕೊಟ್ರ. ಆಮೇಲೆ ಮೈಸೂರು ಸ್ಯಾಂಡಲ್ ಸೋಪ್ ಕೊಟ್ರ ಫ್ರೆಂಡ್ಸ. ಈ ಬಾಕ್ಸ್ ಈ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ರು. ಕಂಪ್ಲೀಟಾಗಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇದು ಏನಂತಾರಲ್ಲ ಬಾದಾಮ್ ಆಯಿಲ್ ಕೊಟ್ಟಿದ್ರು. ದೀಪ ಈ ಥರ ಫ್ರೆಂಡ್ಸ್ ಏನಂತಾರಲ್ಲ ಮೇಣಬತ್ತಿ ದೀಪ ಅಂತಾರಲ್ಲ ಅವು ಕೊಟ್ರ 4. ನಮ್ಗೆ ಹೆಲ್ಪ್ ಆಗುತ್ತೆ ಈ ಇದ್ರೊಳಗೆ ದೀಪಾವಳಿ ಒಳಗೆ. ಅದನ್ನ ಓಪನ್ ಮಾಡಿ ನೋಡಿರಿ. ನಾವು ಬಂದ್ವಿ ಇಲ್ಲಿ ಹೋಗಾಕತ್ತೇವೆ ಫ್ರೆಂಡ್ಸ. ನೋಡ್ತಾ ಇರ್ಬೋದು ಗಾಡಿ ಮೇಲೆ ಹೊಂಟೇವಿ. ನಾನು ನಮ್ಮ ಮನೆಯವರು ಮತ್ತು 4 ಜನ ಕೂಡ ಹೊಂಟೇವಿ. ಆ ಥರ ನಾನು ಇಲ್ಲಿ ಒಂದು ಸ್ವಲ್ಪ ನನ್ನ ಕೈಲಿ ಆದಷ್ಟು ವಿಡಿಯೋನ ತೊಗೊಳತ್ತೀನಿ. ನಮ್ಮ ಅಥರ್ವ ನಿದ್ದೆಗೆ ಬಂದಾನ ಗೈಸ್. ಯಾವಾಗ ಮಲ್ಕೋತಾನೋ ಗೊತ್ತಿಲ್ಲ. ನಿದ್ದೆ ಬಂದೈತೆ ಅವನಿಗೆ. ಗಾಡಿ ಮೇಲೆ ಸ್ಟಾರ್ಟ್ ಮಾಡ್ದೆ ಮಲ್ಕೊಂಡ್ಬಿಡ್ತಾನ ನೋಡಿ. ಎಲ್ಲ ಕೊಲ್ಲಾಪುರ ರೋಡ್ ಅಂತೂ ಫುಲ್ ಅಂದ್ರೆ ಫುಲ್ ಗ್ರೀನರಿನೇ ಫ್ರೆಂಡ್ಸ. ಒಂಥರ ರೋಡ್ ನೋಡೋಕ್ಕೆ ಚಂದ. ಬಿಸಿಲು ಜಾಸ್ತಿ ಹತ್ತಂಗಿಲ್ಲ, ಯಾಕಂದ್ರೆ ಆಜು ಬಾಜು 2 ಗಿಡಗಳು ಇರ್ತಾವಲ್ಲ. ಸೊ ಹಾಗಾಗಿ ನಾವು ಹೋಗತ್ತೆ. ನಮ್ಮ ಮನೇಲಿಂತ್ರ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿ ಒಂದು 20 ನಿಮಿಷ ಆಗುತ್ತೆ ಅಷ್ಟೇ ಫ್ರೆಂಡ್ಸ. ಭಾಳ ದೂರ ಇಲ್ಲ, ಸಮೀಪ ಆಗುತ್ತೆ. ಹಾಗಾಗಿ ಹೋಗಾಕತ್ತೀವಿ. ಒಂದು ಸ್ವಲ್ಪ ಮನೆಯೊಳಗೆ ದೀಪಾವಳಿ ಮಾಡಬೇಕಂತ ಫೋಟೋ ಇದ್ದಿದ್ದಿಲ್ಲ. ಸೊ ಫೋಟೋ ತರಬೇಕಂತ ಹೊಂಟೀವಿ. ಬಂದ್ವಿ, ಇನ್ನೇನು ಸಮೀಪನೇ ಬಂದ್ವಿ ಫ್ರೆಂಡ್ಸ. ನೋಡಿ ಹೋಗಾಕತ್ವಿ. ಹಂಗೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ವಿಡಿಯೋ ಎಲ್ಲ ಲೈಟಿಂಗ್ಸ್ ಫ್ರೆಂಡ್ಸ್. ಹೇಳ್ಬೇಕಂತಂದ್ರೆ ಶೋರೂಮ್ ಆಗಿರ್ಬೋದು, ಆಮೇಲೆ ಈ ಥರ ಮಾಲ್ ಆಗಿರ್ಬೋದು, ಎಲ್ಲ ಫುಲ್ ಅಂದ್ರೆ ಫುಲ್ ಲೈಟಿಂಗ್ಸ್ ಮಾಡಿದ್ರು. ಒಂಥರ ನೈಟ್ ಹೋದೆವು ಅಂದ್ರೆ ಭಾಳ ಚಂದ ಕಾಣಿಸ್ತಿತ್ತು. ಬೆಳಗ್ಗೆ ಲೈಟಿಂಗ್ಸ್ ಆನ್ ಮಾಡಿರಂಗಿಲ್ಲ. ಸೊ ನೋಡ್ತಾ ಇರ್ಬೋದು ಇದೇ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿ. ಬಂದು ರೀಚ್ ಆದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ನಮ್ಮ 6 ಕರ್ಕೊಂಡು ಹೊಂಟಾರ. ನಾನು ಅಥರ್ವನ ತೊಗೊಂಡೆ. ಇವಾಗ ಎಂಟ್ರಿ ಕೊಟ್ವಿ, ಹೋಗಾಕತ್ವಿ. ಇಲ್ಲೆಲ್ಲನೂ ನಮ್ಮ 6 ಇಲ್ಲಿ ನೋಡಿ ಚಸ್ಮಾ ಬಿಡಾಕತ್ನ. ಸೊ ಹಾಗಾಗಿ ಬರುವಾಗ ತೊಗೊಳ್ಳೋಣ ಅಂತ ಅವನಿಗೆ ಸಮಾಧಾನ ಮಾಡಿಕೊಂಡು ಮೊದಲ ದೇವ್ರದ್ದು ನಮಸ್ಕಾರ ಮಾಡೋಣ ಅಂತ ಅಂದ್ವಿ. ಕೇಳಿಲ್ಲ ಅವ, ಅಳ್ಳಕತ್ಬಿಟ್ಟ. ಮತ್ತು ನೋಡಿದ್ವಿ ಒಂದು ಸೈಜ್ ಯಾವ ಸಿಗಲಿಲ್ಲ, ಚಂದ ಅನ್ಸಾಕತ್ತಿದ್ದಿಲ್ಲ. ಸೊ ಹಾಗಾಗಿ ಮತ್ತು ಅವನಿಗೆ ರಂಬಿಸ್ಕೊಂಡು ಬರುವಾಗ ತೊಗೊಂಡ್ರೆ ಆಯ್ತು ಅಂದ್ಕೊಂಡು ಹೋದ್ವಿ. ಅದು ಎಷ್ಟು ತುಟ್ಟಿ ಹೇಳತ್ತಿದ್ರು ಗೈಸ್. ಯಾವಕ್ಕಂದ್ರೆ 50-60 ರೂಪಾಯಿ ಸಣ್ಣವ್ರದ್ದು. ಇಲ್ಲಿ ಹಾಗೆ ದೀಪ ತೊಗೋಬೇಕಂತ ದೀಪ ನೋಡಿದೆ, ಕೇಳಿದೆ. ದೀಪ ಭಾಳ ತುಟ್ಟಿ ಹೇಳತ್ತಿದ್ರು. ಮತ್ತು ಇಲ್ಲಿ ತೊಗೊಳ್ಳಿಲ್ಲ. ನೆಕ್ಸ್ಟ್ ಮುಂದೆ ತೊಗೊಂಡ್ರೆ ಆಯ್ತು ಅಂತ ಅಂದ್ಕೊಂಡು ಮುಂದೆ ನಾವು ಹೊಂಟ್ವಿ. ಇಲ್ಲಿ ನೋಡ್ತಾ ಇರೋದು ನಮ್ಮ ಅಥರ್ವ ಮಲ್ಕೊಂಡ ಇದ್ದ. ಇವನಿಗೂ ಒಂದು ಹಾಕಿ ನೋಡಿದ್ವಿ, ಅದು ಭಾಳ ದೊಡ್ಡದಾಯ್ತು. ಸೊ ಹಾಗಾಗಿ ಬ್ಯಾಡ್ ಅಂತ ಅಂದ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ಫಸ್ಟಿಗೆ ನಮ್ಗೆ ಹತ್ತದ ಗುಡಿ ಏನಂದ್ರೆ ಅಂಬಾಭವಾನಿ ಗುಡಿ ಹತ್ತೈತಿ. ತುಳಜಾಪುರ ಅಂಬಾಭವಾನಿ ಅಂತಾರಲ್ಲ. ಸೊ ಆ ಗುಡಿ ಹತ್ತೈತಿ. ಆ ಗುಡಿಗೆ ಹೋಗಿ ಮತ್ತು ಒಳಗೆ ಮಹಾಲಕ್ಷ್ಮಿ ಗುಡಿಗೆ ಹೋಗಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಕ್ಯಾಮ್ರಾ ಕೆಳಗೆ ಹಿಡ್ದು ನೋಡಿ. ಇಲ್ಲ ಫ್ರೆಂಡ್ಸ, ಇಲ್ಲೆಲ್ಲ ಎಲ್ಲ ಥರ ಸಿಗುತ್ತೆ. ಊಟ, ಪಾನಿಪುರಿ ಏನು ಬೇಕು ಬ್ಯಾಡೆಲ್ಲ ಸಿಗುತ್ತೆ ಒಳಗೆ. ಗುಡಿ ಹೊರಗೂ ಸಿಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಫಸ್ಟಿಗೆ ಏನೂ ತಿನ್ನೋಕೆ ಹೋಗಲಿಲ್ಲ. ಫಸ್ಟ್ ಗುಡಿಗೆ ಹೋಗ್ದ್ವಿ. ನೋಡ್ತಾ ಇರ್ಬೋದು ಗುಡಿ ಎಷ್ಟು ದೊಡ್ಡದಾದ. ಇದು ಅಂಬಾಭವಾನಿ ಗುಡಿ. ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿ ಇನ್ನೂ ಒಂಚೂರು ಮುಂದಾಗುತ್ತೆ. ಅಂದ್ರೆ ಅದೇ ಒಂದೇ ಗುಡಿ ಒಳಗೆ ಸ್ವಲ್ಪ ದೂರ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚಂದ
ಎಷ್ಟು ದೊಡ್ಡದೊಂದು ಅರಮನೆ ಟೈಪ್ ಇತ್ತು ಫ್ರೆಂಡ್ಸ್. ಇದೆ ಅಂಬಾಭವಾನಿ ಗುಡಿ. ಎಲ್ಲರೂ ಆಶೀರ್ವಾದ ತಗೊಳ್ಳಿ. ಇವು ಖರೆನೇ ಹುಲಿ ಚರ್ಮ ಅಂತ. ಸೊ ಹಾಗಾಗಿ ಅದರೊಳಗೆ ಹತ್ತಿ ಅದು ಹಾಕಿ ಅದನ್ನು ಈ ಥರ ರೆಡಿ ಮಾಡ್ಯಾರ ಕೊಲ್ಲಾಪುರ ಮಹಾಲಕ್ಷ್ಮಿ ಒಳಗೆ. ಸೊ ನಾವು ಅಲ್ಲೊಂದು 2 ಫೋಟೋ ಅದು ತಕ್ಕೊಂಡು ಎಲ್ಲ ನೋಡ್ತಾ ಇರ್ಬೋದು. ಎಷ್ಟು ದೊಡ್ಡದೈತಿ, ಸಿಕ್ಕಾಪಟ್ಟೆ ದೊಡ್ಡದೈತಿ ಗೈಸ್. ಒಂದು ಅರಮನೆ ಇದ್ದಂಗೆ ಐತಿ. ಸೊ ನಂಗೆ ಭಾಳ ಇಷ್ಟ ಆಗುತ್ತೆ ಈ ಗುಡಿ. ಹಾಗೇನೆ ಇಲ್ಲಿ ಬಂದರೆ ಬಾಜು ಒಂದು ಬಾವಿ ಐತಿ. ಬಾವಿ ಒಳಗೆ ನೋಡ್ತಾ ಇರೋದು ಎಲ್ಲೆಲ್ಲೆಲ್ಲ ನಾನು ತೋರ್ಸಾತೀನಿ, ಜೂಮ್ ಆಗಿ ತೋರಿಸ್ತೀನಿ. ಇವೆಲ್ಲ ಕಲ್ಲಾಮಿನೇ ಫ್ರೆಂಡ್ಸ್. ಇದ್ರ ಮೇಲೆಲ್ಲ ಓಮ್ ಅಂತ ಬರ್ತಿದ್ದು ಅದು ಇದ್ದು ಎಲ್ಲ ಕಲ್ಲಾಮಿನೇ. ನೋಡಿ ಹೆಂಗೆ ಕುಂತಾವ ಬಂದ ಮೇಲೆ. ಅಲ್ಲಿ ನೋಡಿ ಒಂದು ಮೂವ್ ಆಗಕತ್ತೈತಿ, ನಿಮ್ಗೆ ಕಾಣಿಸ್ಬೋದು ಲಕ್ಷ ಕೊಟ್ಟು ನೋಡಿದ್ರೆ. ನೋಡಿ ಇಲ್ಲಿ ಸದಾ ಇರ್ತಾವೆ ಫ್ರೆಂಡ್ಸ್. ಇಲ್ಲಿ ಆಮಿ ಬಾವಿ ಒಳಗೆ ಆಮಿ ಯಾವಾಗಲೂ ಇರುತ್ತೆ. ಹಾಗೆ ನಮ್ಮ ಆರು ಆ ಥರ ನೋಡ್ಕೊತ ನಿಂತಿದ್ರು. ಇಷ್ಟೇ ದೊಡ್ಡದಿಲ್ಲ ಬಾವಿ, ಸ್ವಲ್ಪ ಸಣ್ಣದೇ ಐತಿ. ಅಂದ್ರೂ ಅಷ್ಟೊಂದು ಆಳ ಐತಿ ಮತ್ತು ಅಷ್ಟು ಆಮಿ ಇರ್ತಾವೆ. ಹಾಗೇ ನಾವು ಅಲ್ಲೊಂದು 2 ನಿಮಿಷ ಆಮಿನ ನೋಡ್ಕೊತ ನಿಂತು ಆಮೇಲೆ ಮುಂದೆ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ಹೋಗಕತ್ವಿ. ಇಲ್ಲ ಮನೆಯವರು ಸ್ವಲ್ಪ ವಿಡಿಯೋ ಮಾಡಿ ಕೊಟ್ಟರು. ಏನೋ ಬಿಗಿ ನನ್ನ ಔಟ್ಫಿಟ್ ಈ ಥರ ಐತೆ, ಆವಾಗಲೇ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಅಷ್ಟು ಮಸ್ತ್ ಐತಿ. ಅಷ್ಟು ಸರಿಯಾಗಿ ಅವ್ರಿಗೆ ಮಾಡೋಕ್ಕೆ ಬಂದಿಲ್ಲ ವಿಡಿಯೋ. ಆದ್ರೆ ಮಾತ್ರ ಅರಮನೆ ಇದ್ದಂಗೆ ಐತಿ ಫ್ರೆಂಡ್ಸ್. ಹಾಗೇ ನಾವು ದರ್ಶನ ತೊಗೊಂಡು ಅಲ್ಲಿ ಅಷ್ಟೊಂದು ವಿಡಿಯೋಸ್ ಆಮೇಲೆ ಫೋಟೋಸ್ ಅಲಾವಿಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಮಾಡ್ಕೊಂಡಿದ್ದೀನಿ. ಹಾಗೆ ಮುಂದೆ ಬಂದ್ವಿ. ಇದೇ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿದು ಗೋಪುರ. ಇವಾಗ ನಾವು ಎಂಟ್ರಿ ಕೊಡಬೇಕು. ಸಿಕ್ಕಾಪಟ್ಟೆ ರಶ್ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಮುಂದಿನ ಬಾಗಿಲಿಂದ ನಾವು ಹೋಗಿ ದರ್ಶನ ತೊಗೊಳ್ಳಿಲ್ಲ, ಯಾಕಂದ್ರೆ ಹುಡುಗರಿದ್ದು. ಸೊ ಹಾಗಾಗಿ ಹಿಂದೆ ಇನ್ನೂ ಒಂದು ಬಾಗಿಲ ಇರುತ್ತೆ. ಸೊ ಅಲ್ಲಿ ಭಾಳ ದೂರ ಆಗ್ತಾಳೆ ದೇವಿ. ಅಲ್ಲಿ ದರ್ಶನ ತೊಗೊಳಕ್ಕೆ ಹೊಂಟೀವಿ. ಯಾಕಂತಂದ್ರೆ ಹುಡುಗರು ಭಾಳ ಕ್ಯೂ ಇತ್ತು ಫ್ರೆಂಡ್ಸ್. ಮತ್ತು ಯಾವಾಗಾದರೂ ಬಂದು ದರ್ಶನ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದ್ರೆ ಯಾವಾಗಲೂ ಗದ್ದಲನೇ ಇರುತ್ತೆ. ಮತ್ತು ನಾವು ಇಲ್ಲೇನೂ ಇರ್ತೀವಿ, ಯಾವಾಗಾದ್ರೂ ಒಂದಿನ ಬಂದು ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡ್ವಿ. ಇವಾಗ ದೀಪಾವಳಿ ಇರೋದ್ರಿಂದ ಮತ್ತು ಮನೆ ಹಬ್ಬ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಸರಿಯಾಗಿ ವಿಡಿಯೋನೇ ಮಾಡೋಕ್ಕಾಗಿಲ್ಲ ಇಲ್ಲಿ. ಸೊ ನೋಡ್ತಾ ಇರ್ಬೋದು, ಇದೇ ಗುಡಿ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿದು ಗೋಪುರ. ಸಿಕ್ಕಾಪಟ್ಟೆ ದೊಡ್ಡದೈತಿ. ಇಲ್ಲಿ ತುಳಜಾಪುರ ಅಂಬಾಭವಾನಿ ಗುಡಿ ನೋಡೋದೇನು, ಆಮೇಲೆ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿ ನೋಡೋದೇನು ಎರಡು ಸ್ವಲ್ಪ ಸೇಮ್ ಅನ್ನಿಸ್ತದೆ. ಸ್ವಲ್ಪ ಲಿಟಲ್ ಬಿಟ್ ಚೇಂಜ್ ಅದಾವೆ ಫ್ರೆಂಡ್ಸ್. ಇಲ್ಲೆಲ್ಲ ಥರ ಖರೀದಿ ಮಾಡೋರು, ಆಮೇಲೆ ದೀಪಾವಳಿ ಬಂದೈತಲ್ಲ. ಸೊ ಹಂಗಾಗಿ ಎಲ್ಲನೂ ಸೆಲ್ಲರ್ಸೂ ಇದ್ದರು, ಬಯರ್ಸೂ ಇದ್ದರು. ಸೊ ಇಲ್ಲಿ ನೋಡ್ತಾ ಇರೋದು ಅಲ್ಲಿನೂ ಸ್ವಲ್ಪ ಪಾರಿವಾಳಿದ್ದು ಫ್ರೆಂಡ್ಸ್. ಅವನು ನೋಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ರಶ್ ಐತಿ. ಎಲ್ಲರೂ ಆಶೀರ್ವಾದ ತೊಗೊಳ್ಳಿ. ಇದೇ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿ. ಮಹಾಲಕ್ಷ್ಮಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಝೂಮ್ ಮಾಡೋಕೆ ಹೋಗೀನಿ. ಇದು ಫುಲ್ಲು ಮುಂದೆ ನಾವು ಹಿಂದೆ ಕಡೆಲಿಂದ ದರ್ಶನ ತೊಗೊಳತ್ತೇವೆ. ಅಷ್ಟೊಂದು ನನ್ನ ಫೋನು ಕ್ಲಾರಿಟಿ ಇಲ್ಲ. ಮತ್ತು ಹೇಳಬೇಕು ಅಂತಂದ್ರೆ ಭಾಳ ದೂರ ಇದ್ವಿ. ನನ್ನ ಕೈಲಿ ಆದಷ್ಟು ನಾನು ವಿಡಿಯೋ ಮಾಡೀನಿ ಫ್ರೆಂಡ್ಸ್. ಎಲ್ಲರೂ ಆಶೀರ್ವಾದ ತೊಗೊಳ್ಳಿ. ಎಲ್ಲರಿಗೂ ದೇವಿ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಹಾಗೇನೆ ಇಲ್ಲಿ ಮತ್ತು ಬಂದ್ವಿ. ಇಲ್ಲಿ ನಾವು ಫೋಟೋ ತೊಗೋಬೇಕಂತ ಬಂದಿದ್ವಿ ಫ್ರೆಂಡ್ಸ್. ಫೋಟೋ ಸಿಕ್ಕಾಪಟ್ಟೆ ಸ್ವಲ್ಪ ಕಾಸ್ಟ್ಲಿ ಹೇಳಿದ್ರಲ್ಲಿ. ಹಂಗನೇ ಸ್ವಲ್ಪ ಮುಂದೆ ಬಂದ್ವಿ ತೊಗೋಬೇಕಂತ ಅಂದ್ಕೊಂಡು. ನಮ್ಮ ಅಥರ್ವ ಅಂತರೂ 6 ಅಂತರೂ ನೋಡಿದ್ದು ಯಾವುದು ಬಿಡವಲ್ಲಾಗಿದ್ದ ಮಕ್ಕಳಂದ್ರೆ. ಹಾಗೆ ನಮ್ಮ ಮನೆಯವರು ಇವು ತೊಗೋ ಅಂತಂದರು. ಇವಾಗ ಯಾಕೆ ಬೇಡ ಅಂತ ಸುಮ್ಮನೆ ಆದ್ವಿ. ಹಾಗೆ ಇದೊಂದು ಗಾಡಿ ನೋಡ್ಬೇಕಂತ ಅಂದ್ಕೊಂಡಿದ್ದೆ. ಈ ಗಾಡಿಗೆ ಎಷ್ಟು ಹೇಳಿದ್ರೆ 400 ಹೇಳಿದ್ರು ಫ್ರೆಂಡ್ಸ್. ಸೊ ಹಂಗಾಗಿ ಅದನ್ನ ಬಿಟ್ವಿ. ಎಲ್ಲನೂ ಕಾಸ್ಟ್ಲಿ ಹೇಳಕತ್ತಿದ್ರು. ಇಲ್ಲಿ ಏನೂ ತೊಗೊಳ್ಳಿಲ್ಲ ನಾವು. ನಮ್ಮ ಅಥರ್ವಾಗಿದು ಭಾಳ ಇಷ್ಟ ಆಗಿತ್ತು, ಬಟ್ ಏನು ಮಾಡೋದು ನಾವು ತೊಗೊಳ್ಳಿಲ್ಲ. ನೋಡಿ ಇಲ್ಲಿ ಸಿಟ್ಟಿಗೆ ಹೊಂಟ್ಬಿಟ್ಟಿದ್ನ ನಮ್ಮ ಅಥರ್ವಾರೆ ಅಂತ. ಹಾಗೇ ಅವನಿಗೂ ಕೂಡ ಕರ್ಕೊಂಡು ಅವರಿಗೆ ಏನಾದ್ರು ತೊಗೊಂಡ್ರಾಯ್ತು ಅಂದ್ಕೊಂಡು ಮುಂದೆ ಬಂದ್ವಿ. ನೋಡಿ ಅವನು ಒಂಥರ ಖುಷಿ. ಹಾಗೇ ಇಲ್ಲಿ ಇವರಿಗೆ ಗೋಗಲ್ ತೊಗೊಳಕತ್ತೀವಿ. ಮತ್ತು ಇಲ್ಲಿ ಬಂದ್ವಿ ಫ್ರೆಂಡ್ಸ್. ಅವರು ಕಡಿಮೆ ರೇಟಿಗೆ ಕೊಟ್ಟರು, ಇಲ್ಲ ಅಂತಲ್ಲ ಕೊಟ್ಟರು. ಹಾಗೇ ಮತ್ತು ಮನೆಗೆ ಬಂದು ರೆಸ್ಟ್ ಮಾಡಿ ಸಂಜೆ ಕಡೆ ಹೋಗಕತ್ತಿದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಹಬ್ಬ ಅಲ್ಲ, ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಪಟಾಕ್ಷಿನ ತೊಗೊಂಡು ಸಂತಿ ಮಾಡಿಕೊಂಡು ಆಮೇಲೆ ಡ್ರೆಸ್ ತೊಗೊಂಬಂದ್ವಿ ಫ್ರೆಂಡ್ಸ್ ಅಷ್ಟ್ರಿಗೂ. ಬಟ್ ನನಗೆ ತೋರ್ಸೋಕ್ಕಾಗಲಿಲ್ಲ, ಸಾರಿ. ನಾವು ಡೈರೆಕ್ಟ್ ವೇರ್ ಮಾಡೋಣ ನೋಡಕತ್ರಿ. ಯಾಕಂತಂದ್ರೆ ಟೈಮ್ ಭಾಳ ಇಲ್ಲ ನಂದು. ಸೊ ಹಾಗಾಗಿ
ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆ ಲೈಟಿಂಗ್ಸ್ ಎಲ್ಲ ಈ ಥರ ಇತ್ತು, ಸಿಂಪಲ್ಲಾಗಿ ಮಾಡಿದ್ವಿ. ಹಾಗೇನೆ ಸುಸ್ತಾಗಿತ್ತು. ನಮ್ಮದು ಓನರ್ ಸ್ವಲ್ಪ ರೈಸ್ ಸಾಂಬಾರು ಕೊಟ್ಟಿದ್ರು, ಅದು ಕೂಡ ಊಟ ಮಾಡಿದ್ವಿ ಫ್ರೆಂಡ್ಸ್. ಹಾಗೇ ನಮ್ಮ ಮನೆಯವರು ಸ್ವಲ್ಪ ಹೊರಗೆ ಹೋಗಿದ್ರು. ಬರುವಾಗ ಇವು ತೆಲ್ದಿಮ್ನ ಪಿಲ್ಲೋ ತೊಗೊಂಬಂದ್ರು, 100 ರೂಪಾಯಿ ಅಂತ. ನೋಡೋಕೆ ಚಂದ ಅದಾವೆ, ಬಟ್ ಇವು ಸೋಫಾ ಸೆಟ್ ಮೇಲೆ ಅದು ಚಂದ, ಮಲ್ಕೊಳಕ್ಕೆ ಭಾಳ ಎತ್ತರ ಆಗುತ್ತೆ. ಸೊ ಹಾಗಾಗಿ ಓಕೆ ಫ್ರೆಂಡ್ಸ್, ಇರಲಿ ಅಂತ ಅಂದ್ಕೊಂಡು ಎರಡು ತೆಗೆದಿಡಬೇಕು. ಇಲ್ಲಿ ನಮ್ಗೆ ಯೂಸ್ ಆಗಲ್ಲ, ಅದು ಮಕ್ಕಳಿಗೆ ಗೋಣ್ ಹಿಡಿದು ಬಿಡ್ತೈತಿ, ನಮಗೂ ಗೋಣ್ ಹಿಡಿತು. ಸೊ ಹಾಗಾಗಿ ಓಕೆ ಫ್ರೆಂಡ್ಸ, ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಓಕೆ ಬಾಯ್.